ಎರಡು ತಂತ್ರಗಾರಿಕೆ ಹೊಸದು ಅಂತ ಹೇಳಲಾರೆ. ಈ ಹಿಂದೆ ಸಾಕಷ್ಟು ಕೃತಿಗಳಲ್ಲಿ ಬಳಕೆಯಾಗಿದೆ. ಆದರೆ ಅದನ್ನು ಅವರು ಇಲ್ಲಿ ಅಳವಡಿಸ್ಕೊಂಡಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮೊದಲನೇದಾಗಿ ನೇರವಾಗಿ ಆ ಕಥಾ ಹಂದರಕ್ಕೆ ಬರೋವಂಥ ರೀತಿ. ಇಲ್ಲಿ ಭೀಮ, ನಾನು ಭೀಮನನ್ನು ನಾಯಕ ಅಂತ ಹೇಳೋದಕ್ಕೆ ನನಗೆ ಇಲ್ಲಿ ಹಿಂಜರಿಕೆ ಆಗುತ್ತೆ. ಯಾಕೆಂದರೆ ಇದರ ನಾಯಕ ಬಲಂಧರೆ. ಏಕೆಂದರೆ ನಮಗದೊಂದು ಕೂತ್ಬಿಟ್ಟಿದೆ ಅಲ್ವಾ, ನಾಯಕ ಅಂತಂದರೆ ಮುಖ್ಯ ಪಾತ್ರ ಅಂತಂದ್ಬಿಟ್ಟು. ಹಾಗಾಗಿ ಮತ್ತಿಲ್ಲಿ ನಾಯಕಿ ಯಾರು ಅಂತ ಹೇಳಿದ್ರೆ ನನಗೆ ನಾನು ಗುರುತಿಸೋದು ಗಂಗೆಯನ್ನು ಈ ಪುಸ್ತಕದಲ್ಲಿ. ಏಕೆಂದರೆ 4 ಪುಸ್ತಕಗಳ ಪೈಕಿ 4ನೇ ಪುಸ್ತಕ ಪರಿಚಯ ಆದ್ದರಿಂದ ನಾನು ಎಷ್ಟು ಕಡಿಮೆ ಮಾತಾಡಿದ್ರೆ ನಾನು ನಿಮ್ಗೆ ಅಷ್ಟು ಇಷ್ಟ ಆಗ್ತೀನಿ ಅನ್ನೋದು ಗೊತ್ತು ನನಗೆ. ಮೊದಲನೇದಾಗಿ ಇವತ್ತು ಪುಸ್ತಕ ಬಿಡುಗಡೆ ಮಾಡಿರುವಂಥ ವೇದಿಕೆ ಮೇಲಿರೋ ಇವತ್ತಿನ ಲೇಖಕರು ಶ್ರೀಯುತ ಕಂಕಾಮೂರ್ತಿ ಅವರಿಗೂ, ಅಚಲಾ ಬಾಪಟ್ ಅವ್ರಿಗೂ, ವೆಂಕಟೇಶ್ ರಾವ್ ಅವರಿಗೂ ಮತ್ತು ಸಚಿನ್ ನಾಯಕ್, ಈ 4 ಲೇಖಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆದರೆ ಕೊನೆಯಲ್ಲಿ ಬರೋ ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ಕಡಿಮೆ, ಏಕೆಂದರೆ ಇಷ್ಟು ಮೊತ್ತ ಪೇರಿಸ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. 2ನೇ ಇನ್ನಿಂಗ್ಸ್ ಬ್ಯಾಟ್ಸ್ಮನ್ ಕೊನೆಯಲ್ಲಿ ಬರೋ ಬ್ಯಾಟ್ಸ್ಮನ್ಗಾದರೆ ಸೇಫಾಗಿರೋ ರನ್ ಆಗಿದ್ದರೆ ಪರವಾಗಿಲ್ಲ, ಬಾಲ್ಸ್ ಜಾಸ್ತಿ ಇದ್ದರೆ. ಸೊ ಕಡಿಮೆ ಇದ್ದರೆ ಟೆನ್ಷನ್ ಜಾಸ್ತಿ. ನನಗಿವತ್ತು ಯಾವುದು ಇದು ಅಂತ ಗೊತ್ತಾಗ್ತಿಲ್ಲ, ಯಾಕೆಂದರೆ ಎಲ್ಲರೂ ನಿರ್ದಿಷ್ಟವಾದ ಸಮಯದಲ್ಲಿ ಪುಸ್ತಕ ಪರಿಚಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸಚಿನ್ ನಾಯಕ್ ಅವರು ನನಗೆ ಧ್ವನಿ ಕ್ಷೇತ್ರದಿಂದ ಬಹಳ ಹತ್ತಿರದಿಂದ ಪರಿಚಿತರು. ಎಷ್ಟೋ ಕೆಲಸಗಳಲ್ಲಿ ನಾವು ಒಟ್ಟೊಟ್ಟಿಗೆ ಮಾಡಿರೋಂಥವ್ರು. ಮೇಲ್ ವಾಯ್ಸ್ ಅವ್ರು ಕೊಟ್ಟಾಗ ಫೀಮೇಲ್ ವಾಯ್ಸ್ ನಾನು ಕೊಟ್ಟಿರ್ತೇನೆ, ಹಾಗೆ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ಅವರ ತುಡಿತಗಳ ಬಗ್ಗೆ ನನಗೆ ಪರಿಚಯ ಇದೆ, ಅದ್ರ ಬಗ್ಗೆ ನನಗೆ ಅರಿವಿದೆ. ಹಾಗಾಗಿ ಈ ಪುಸ್ತಕದಲ್ಲಿ ಸಚಿನ್ ಅವರ ಹೆಂಗರಳು ಪುಟ್ಟ ಪುಟ್ಟಗಳಲ್ಲಿ ಕಾಣುತ್ತೆ, ಸಾಲುಗಳಲ್ಲಿ ಕಾಣಿಸುತ್ತೆ. ಬಹಳ ಮೃದು ಸ್ವಭಾವದ ಹೆಂಗರಳಿನ ವ್ಯಕ್ತಿ ಸಚಿನ್ ನಾಯಕ್ ಅವರು. ಅದು ಅಂದರೆ ಅವರ ವಸ್ತು ಆಯ್ಕೆಯಲ್ಲೇ ಅದನ್ನು ಅವರು ಸಾಬೀತುಪಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಮಹಾಭಾರತದ ಒಂದು ಅಜ್ಞಾತ ಪಾತ್ರವನ್ನು ಮುಖ್ಯ ಭೂಮಿಕೆಯಲ್ಲಿ ಇರಿಸಿ ಬರೆದಿರೋ ಅಂಥ ಕೃತಿ ಪುನರ್ನವ. ಇದು ನಾನು ಬಹಳ ಕಷ್ಟಪಟ್ಟು ಪ್ರತಿ ಸಲ ಈ ಕೃತಿ ಹೆಸರು ಪುನರ್ನವ, ಕಾದಂಬರಿ ಹೆಸರು ಪುನರ್ನವ ಅಂತ ಹೇಳ್ತೀನಿ. ಆದರೆ ಈ ಕೃತಿ ಹೆಸರು ಬಲಂಧರೆ ಹಾಗೆ ಬಂದ್ಬಿಡುತ್ತೆ. ಅಂದರೆ ಅಷ್ಟು ಆ ಪಾತ್ರ ನಿಮ್ಮನ್ನು ಕಾದಂಬರಿ ಓದಿ ಮುಗಿಸೋ ಹೊತ್ತಿಗೆ ಆ ಪಾತ್ರ ನಮ್ಮನ್ನು ಅಷ್ಟು ಆಳದಲ್ಲಿ ಆವರಿಸ್ಕೊಂಡಿರೋ ಅಂಥ ಶಕ್ತಿ ಆ ಪಾತ್ರಕ್ಕೆ ಈ ಕಾದಂಬರಿಲಿ ಸಚಿನ್ ಅವರು ಕೊಟ್ಟಿದ್ದಾರೆ. ಈ ರೀತಿಯ ಕೃತಿಗಳಿಗೆ ನಮಗೆ ಓದು, ಮನರಂಜನೆ, ಅರಿವು ಇದೆಲ್ಲದರ ಆಚೆಗೆ ಇಂಥ ಕೃತಿಗಳು ಬರೆದಾಗ ಅದಕ್ಕೆ ಬೇರೆ ರೀತಿಯ ವಸ್ತು ಅಥವಾ ವಿಚಾರಕ್ಕಿಂತ ಒಂದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ರಾಮಾಯಣ ಮಹಾಭಾರತ ಇವತ್ತು ನಮಗೆ ಎಷ್ಟು ಅಗ್ಗ ಅಂತ ಅನ್ಸುತ್ತೋ ಅಷ್ಟೇ ದುಬಾರಿ. ಯಾಕೆ ಅಂತಂದರೆ ಸುಮ್ಮನೆ ಎಲ್ಲರೂ ಮುಟ್ಟೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಏನು ಹೇಳೋದು. ಹಾಗಾಗಿ ಅದು ದುಬಾರಿ ಆಗುತ್ತೆ, ಮತ್ತು ಅಲ್ಲೊಂದು ಸಾಹಸ ಬೇಕಾಗುತ್ತೆ. ಮತ್ತಿವತ್ತು ರಾಮಾಯಣ ಮಹಾಭಾರತಕ್ಕೆ ನಾವು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕಾಗಿರೋ ಅಂಥ ಮೇರು ಕೃತಿಗಳಿಗೆ, ನಮ್ಮ ಪುರಾಣಗಳಿಗೆ ಇವತ್ತು ಪ್ರತಿ ಹಂತದಲ್ಲಿ ನಾವು ಪುರಾವೆನ ಒದಗಿಸ್ಬೇಕು, ಪ್ರಮಾಣವನ್ನು ಒದಗಿಸ್ಬೇಕು ಅನ್ನೋ ಅಂಥೂ ದಿನಗಳಲ್ಲಿ ನಾವು ಇರೋವಾಗ ಇಂಥ ಕೃತಿಗಳು ಆ ಜವಾಬ್ದಾರಿಯನ್ನು ಪರೋಕ್ಷವಾಗಿ ಮತ್ತೆ ಏನು ನೇರವಾಗಿ ಹೇಳಿದೆ. ಅಂದರೆ ಮಹಾಭಾರತ ನಿಮಗೆ ಗೊತ್ತಿರೋದಷ್ಟೇ ಅಲ್ಲ, ನೋಡಿ ಇದು ಕೂಡ ಇದೆ ಅಂತ ಹೇಳೋದು ಕೂಡ ಆ ಮಹಾಭಾರತವನ್ನು ಮತ್ತೆ ಜೀವಂತವಾಗಿರಿಸೋ ಆ ಜವಾಬ್ದಾರಿಯನ್ನು ಸಚಿನ್ ನಾಯಕ್ ಅವರು ಈ ಕೃತಿ ಮೂಲಕ ನಿಭಾಯಿಸಿದ್ದಾರೆ. ಆ ಕಾರಣಕ್ಕೆ ಈ ಪುಸ್ತಕ ಇವತ್ತಿನ ದಿನಕ್ಕಂತೂ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇಲ್ಲಿ ನನಗೆ ಇಷ್ಟವಾದಂಥ 2 ತಂತ್ರಗಾರಿಕೆ ಹೊಸದು ಅಂತ ಹೇಳಲಾರೆ. ಈ ಹಿಂದೆ ಸಾಕಷ್ಟು ಕೃತಿಗಳಲ್ಲಿ ಬಳಕೆಯಾಗಿದೆ. ಆದರೆ ಅದನ್ನು ಅವರು ಇಲ್ಲಿ ಅಳವಡಿಸ್ಕೊಂಡಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮೊದಲನೇದಾಗಿ ನೇರವಾಗಿ ಆ ಕಥಾ ಹಂದರಕ್ಕೆ ಬರೋವಂಥ ರೀತಿ. ಇಲ್ಲಿ ಭೀಮ, ನಾನು ಭೀಮನನ್ನು ನಾಯಕ ಅಂತ ಹೇಳೋದಕ್ಕೆ ನನಗೆ ಇಲ್ಲಿ ಹಿಂಜರಿಕೆ ಆಗುತ್ತೆ. ಯಾಕೆಂದರೆ ಇದರ ನಾಯಕ ಬಲಂಧರೆ. ಏಕೆಂದರೆ ನಮಗದೊಂದು ಕೂತ್ಬಿಟ್ಟಿದೆ ಅಲ್ವಾ, ನಾಯಕ ಅಂತಂದರೆ ಮುಖ್ಯ ಪಾತ್ರ ಅಂತಂದ್ಬಿಟ್ಟು. ಹಾಗಾಗಿ ಮತ್ತಿಲ್ಲಿ ನಾಯಕಿ ಯಾರು ಅಂತ ಹೇಳಿದ್ರೆ ನನಗೆ ನಾನು ಗುರುತಿಸೋದು ಗಂಗೆಯನ್ನು
ಈ ಪುಸ್ತಕದಲ್ಲಿ. ಯಾಕೆಂದರೆ ಸಚಿನ್ ಅವರನ್ನ ಹತ್ತಿರದಿಂದ ಗೊತ್ತಿರೋರು ಅಥವಾ ವಾಟ್ಸಪ್ ಸ್ಟೇಟಸ್ಗಳನ್ನ ಅವರ ವಿಡಿಯೋಗಳು ನೋಡೋರಿಗೆ ಬಹುಶಃ ಗೊತ್ತಿರ್ಬೋದು. ಅವರೊಂದು 4 ಸ್ಟೇಟಸ್ ಹಾಕಿದ್ರೆ ಅದರಲ್ಲಿ 3 ಕಾಶಿ ಬಗ್ಗೆ ಇರುತ್ತೆ, ಗಮನಿಸಿರಬಹುದು ಕೆಲವರು. ಹಾಗಾಗಿ ಆ ಕಾಶಿ ಗಂಗೆ ಎಲ್ಲ ಇಲ್ಲಿ ನನಗೆ ಒಂದು ಪಾತ್ರವಾಗಿ ಕಾಣುತ್ತೆ. ಅವರು ಅದನ್ನು ಹಾಗೆ ನಿಭಾಯಿಸಿರುವಂಥದ್ದು. ನೇರವಾಗಿ ಆ ಮುಖ್ಯ ಪಾತ್ರಕ್ಕೆ ಅಥವಾ ಕಥಾ ಹಂದರಕ್ಕೆ ಬರೋದಿದೆಯಲ್ಲ, ಇದು ಈ ರೀತಿಯ ಪುಸ್ತಕದಲ್ಲಿ. ಯಾಕೆಂದ್ರೆ ನಮಗೆಲ್ಲ ಗೊತ್ತು ಭೀಮ ಯಾರು, ಏನು, ಒಂದು ಪರಾಕ್ರಮ ಏನು, ಒಂದು ಶಕ್ತಿ ಏನು, ಇದೆಲ್ಲ ನಮಗೆ ಗೊತ್ತಿರೋದಾಗಿದ್ದರಿಂದ ಇದನ್ನು ನಾವು ಹಿಂದೆನೂ ಕಂಡಿದ್ದೇವೆ. ಈಗ ತ್ಯಾಗರಾಜರ ಗೇಯ ನಾಟಕ ಪ್ರಹ್ಲಾದ ಭಕ್ತಿ ವಿಜಯದಲ್ಲಿ ಕಥೆ ಪ್ರಾರಂಭ ಆಗೋದೇ ಎಲ್ಲಿಂದ ಅಂತಂದರೆ, ಅಲ್ಲಿ ಹಿರಣ್ಯಕಶಿಪು ತಪಸ್ಸಿನ ಬಗ್ಗೆ ಆಗಲಿ, ಅವನ ಶಕ್ತಿ ಬಗ್ಗೆ ಆಗಲಿ, ಅವನು ವರವನ್ನು ಪಡೆದದ ಬಗ್ಗೆ ಆಗಲಿ, ಅಥವಾ ಪ್ರಹ್ಲಾದನ ಹುಟ್ಟಿನ ಬಗ್ಗೆ ಎಲ್ಲೂ ಪ್ರಸ್ತಾಪ ಇಲ್ಲ. ನೇರವಾಗಿ ಅಲ್ಲಿ ಪ್ರಹ್ಲಾದ ಭಕ್ತಿ ವಿಜಯ ಶುರುವಾಗೋದೇನೆ ಅವನನ್ನು ನಾಗಪಾಶದಿಂದ ಬಂಧಿಸ್ಬಿಟ್ಟು ಹಿರಣ್ಯಕಶಿಪು ಬೆಟ್ಟದಿಂದ ಕೆಳಕ್ಕೆ ತಳ್ಳೋದಕ್ಕೆ ಆಜ್ಞೆ ಕೊಟ್ಟಿರ್ತಾನೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆಗ ಆ ಮಗು ಪ್ರಹ್ಲಾದ ವಿನತಾಸುತರಾರ ಅಂತ ಒಂದು ಕೃತಿಯಲ್ಲಿ ಗರುಡ ದೇವನನ್ನು ಪ್ರಾರ್ಥಿಸ್ಕೊಳ್ಳೋದು, ನನ್ನ ನಾಗಪಾಶದಿಂದ ಬಂಧನವನ್ನು ಬಿಡುಗಡೆಗೊಳಿಸೋದು, ಮುಕ್ತಗೊಳಿಸೋದಕ್ಕೆ ಗರುಡ ದೇವನನ್ನು ಬೇಡ್ಕೊಳ್ಳೋದ್ರಿಂದ ಮುಖ್ಯ ಕೃತಿ ತ್ಯಾಗರಾಜ ಪ್ರಹ್ಲಾದ ಭಕ್ತಿ ವಿಜಯ ಗೇಯ ನಾಟಕದಲ್ಲಿ ವಿನತಾಸುತರಾರ. ಅಂದರೆ ಅಲ್ಲಿ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಅಂದರೆ ಅದು ಪ್ರಹ್ಲಾದ ವಿಜಯ ಅಲ್ಲ, ಪ್ರಹ್ಲಾದ ಭಕ್ತಿ ವಿಜಯ ಅನ್ನೋದು ಅಲ್ಲೇ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಅಂಥದ್ದೊಂದು ತಂತ್ರಗಾರಿಕೆ ನನಗೆ ಬಲಂಧರೆಯಲ್ಲಿ ಪುನರ್ನವದಲ್ಲಿ ಮೊಟ್ಟ ಮೊದಲಿಗೆ ಕಾಣುತ್ತೆ. ಅಂದರೆ ನಿಮ್ಗೆ 2ನೇ ಪುಟದಲ್ಲಿ ಪಾತ್ರ ಪರಿಚಯ ಆಗೋಗಿರುತ್ತೆ. ನಾನು ಯಾರು ಗೊತ್ತಾ ಅಂತ ಆ ಪಾತ್ರ ಬರೋ ಅಂಥದ್ದು. ಮತ್ತು ಇಲ್ಲಿ ಆ ಉತ್ತಮ ಪುರುಷ ನಿರೂಪಣೆಯ ಪ್ರಯೋಗ ಇದೆಯಲ್ಲ, ಅದು ಇಂಥ ಕೃತಿಗಳು ಹೇಳೋವಾಗ ಬೇಕು. ಯಾಕೆಂದರೆ ಲೇಖಕ ಆ ಕಾಲದಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ, ಅದು ಸತ್ಯಕ್ಕೆ ಬಹಳ ದೂರ. ಮತ್ತು ಆ ಕಾಲದಲ್ಲೇ ಇದ್ದಂಥ ಮತ್ತೊಂದು ಪಾತ್ರದ ಕೈಲಿ ಮಾತಾಡಿಸ್ಬೇಕಾಗತ್ತೆ. ಮತ್ತು ಇಲ್ಲಿ ಆ ಕಥೆ ನಡೆಯೋ ಅಂಥ ಕಾಲಘಟ್ಟದಿಂದ 2 ತಲೆಮಾರು ಆಚೆ, ಅಂದರೆ ಮುಖ್ಯ ಪಾತ್ರ ಅಜ್ಜಿ ಅವಳ ಮೊಮ್ಮಗ ರಾಜ್ಯಭಾರ ಮಾಡೋ ಅಂಥ ಸಮಯದಲ್ಲಿ, ಅಂದರೆ ನೀವು ಈ ಟೈಟಾನಿಕ್ ಜ್ಞಾಪಿಸ್ಕೋಬೋದು. ಆ ರೋಸ್ ಅಜ್ಜಿಯಾಗಿ ತನ್ನ ಕಥೆಯನ್ನೇ ಅಂದರೆ ಅವಳು ಮೊಮ್ಮಗಳಾಗಿ ಇರ್ತಾಳೆ ಆಗಲೇ, ಆ ಕಾಲದಲ್ಲಿ ನಿಂತು ಟೈಟಾನಿಕ್ ಕಥೆನ ಹೇಳೋದು. ಆವಾಗ ಏನು ಒಂದು ಅಡ್ವಾಂಟೇಜ್ ಈ ಥರ ಬರೆದಾಗ ಅಂದರೆ, ಆ ಪಾತ್ರದ ಹಿಂದಿನ 2-3 ತಲೆಮಾರು ಬಗ್ಗೆ ಬರಿಬೋದು. ಆ ಪಾತ್ರ ಹಿಂದಿನ 2 ತಲೆಮಾರನ್ನ ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತು ಆ ಪಾತ್ರದಿಂದ ಮುಂದಿನ 2-3 ತಲೆಮಾರುಗಳನ್ನ ನಾವು ಅಂದರೆ ಒಂದು ಕಾದಂಬರಿ ಅಂತ ತೊಗೊಂಡಾಗ ಈ ಟೆಕ್ನಿಕ್ ನನಗೆ ಬಹಳ ಇಷ್ಟ. ನನಗೆ ಯಾವುದೇ ಕಾದಂಬರಿಯಲ್ಲಿ ಆದ್ರೂ, ಯಾಕೆಂದರೆ ಆಗ ವಿಸ್ತಾರ ಜಾಸ್ತಿ ಸಿಗುತ್ತೆ ನಮಗೆ. ಆ ಹಾಸು ಅಂತ ಹೇಳ್ತೀವಲ್ಲ, ಆ ಕಥೆಗೆ ಹಾಸು ದೊಡ್ಡದಾಗಿ ಸಿಗುತ್ತೆ. ಯಾಕೆಂದರೆ ನಮಗಿಲ್ಲಿ ಖಾಂಡವ ಪ್ರಸ್ಥ ಇದೆ, ಆಗಿನ ಕಾಶಿ ಇದೆ, ಈಗಿನ ಕಾಶಿ ಇದೆ. ನಮಗೆ ಆ ಎರಾ ಅಂತ ಹೇಳ್ತೀವಲ್ಲ, ಆ ಟೈಮ್ ಲೈನ್ ಏನಿರುತ್ತೆ ಕಥೆಗೆ, ಅದು ಭಾಳ ವಿಸ್ತಾರವಾಗಿ ಸಿಗೋದ್ರಿಂದ ಈ ತಂತ್ರಗಾರಿಕೆ ನಮ್ಮನ್ನು ಪುಸ್ತಕ ಓದಿಸ್ಕೊಳ್ಳೋದಕ್ಕೆ ಮತ್ತು ಅದು ನಮ್ಮನ್ನು ಬಹಳ ಕಾಲ ಕಾಡೋದಕ್ಕೆ ಬಹಳ ಮುಖ್ಯ ಆಗುತ್ತೆ. ಸಚಿನ್ ಈ ಕಾದಂಬರಿ ಉದ್ದಕ್ಕೂ ಕೆಲವನ್ನ ನೇರವಾಗಿ ಹೇಳ್ತಾ, ಇನ್ನು ಕೆಲವನ್ನ ಹೇಳದೆಯೂ ಹೇಳ್ತಾ ಬರೆದಿರೋ ರೀತಿ ನನಗೆ ಬಹಳ ಇಷ್ಟ ಆಗುತ್ತೆ. ಮತ್ತು ನನಗೆ ಅನಿಸೋದು ಅಂದರೆ, ಕಲೆಯನ್ನು ಹತ್ತಿರದಿಂದ ಆಸ್ವಾದಿಸ್ತಿರೋಳಾಗಿ ನನಗನ್ಸೋದು, ಅಂಥ ಅರ್ಥಗಳು ಹೆಚ್ಚಾಗಿ ನಾಟುತ್ತೆ ನೇರವಾಗಿ ಹೇಳೋದಕ್ಕಿಂತ ಅಂತ. ಈವನ್ ಆನಂದವರ್ಧನ ಕೂಡ ಧ್ವನ್ಯಾಲೋಕದಲ್ಲಿ ಹೇಳೋದು ಅದನ್ನೇ, ಸೂಚಿತ ಅರ್ಥ ನಿರ್ದೇಶಿತ ಅರ್ಥಕ್ಕಿಂತ ಸ್ವತಂತ್ರವಾಗಿರುತ್ತೆ ಅಂತ. ಸಜೆಸ್ಟಿವ್ ಮೀನಿಂಗ್ ಇಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಆಫ್ ಡೆಸಿಗ್ನೇಟೆಡ್ ಮೀನಿಂಗ್ ಅನ್ನೋ ಅರ್ಥದಲ್ಲಿ ಆನಂದವರ್ಧನ ಹೇಳ್ತಾರೆ. ಅಂದರೆ ಅವರ ರಸ ಥಿಯರಿ ವಿಚಾರವನ್ನು ಪ್ರಸ್ತಾಪಿಸುವಾಗ ಅದು ಈ ಕಾದಂಬರಿ ಉದ್ದಕ್ಕೂ ಬರ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಪ್ರತಿ ಒಂದು ಚಾಪ್ಟರ್ ಅಥವಾ ಪ್ರತಿಯೊಂದು ಹಂತದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾವು ಮೂಡಿಸುತ್ತವಲ್ಲ. ಒಂದು ಉದಾಹರಣೆಯೊಂದಿಗೆ ಮಾತು ಮುಗಿಸ್ತೇನೆ. ಬಲಂಧರೆ ಹಿಡಂಬಿ ಬಗ್ಗೆ ಕೇಳೋ ಅಂಥ ಒಂದು ಪ್ರಸಂಗ ಬರುತ್ತೆ ಅಲ್ಲಿ. ನನ್ನನ್ನು ನೋಡಿದ್ರೆ ನಿನಗೆ ಹಿಡಂಬಿ ಜ್ಞಾಪಕ ಬರ್ತಾಳ, ಅದಕ್ಕೆ ನನ್ನನ್ನು ಪ್ರೀತಿಸಿದ್ಯಾ ನೀನು ಅಂತಂದ್ಬಿಟ್ಟು. ಇದು ಭಾಳ ತೂಕದ ಮತ್ತು ಆಳವಾದ ಪ್ರಶ್ನೆ. ಅಂದರೆ ಆ ಪ್ರೀತಿ ಸ್ವಾಭಾವಿಕ ಅಲ್ವಾ, ನನ್ನಲ್ಲಿ ಹಿಡಿಂಬೆಯನ್ನು ನೀನು ಕಂಡು ನನ್ನನ್ನು ಪ್ರೀತಿಸ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ. ಇದನ್ನು ಒಂದು ಸಲಹೆ ಹಾಗೂ ನಾನು ಸಚಿನ್ ಅವ್ರಿಗೆ ಅಂದರೆ ಹೇಳೋ ಸ್ವಾತಂತ್ರ್ಯ ತೊಗೊಂಡು ಹೇಳ್ತಾ ಇದ್ದೀನಿ. ಮುಂದಿನ ಇನ್ನೂ ಹೆಚ್ಚು ಕಾದಂಬರಿಗಳನ್ನ ಅವರಿಂದ ನಿರೀಕ್ಷಿಸ್ತಾ ಇರೋದ್ರಿಂದ ಅದೊಂದು ಸಣ್ಣ ಓದುಗಳಾಗಿ ಒಂದು ಸಣ್ಣ ಸಲಹೆ ಹೇಳ್ತಾ ಇದ್ದೀನಿ. ಈ ಸಂದರ್ಭ ಭಾಳ ತೂಕದ್ದು. ಅಲ್ಲಿ
ಭೀಮಾ ಕೊಡೋ ಉತ್ತರಕ್ಕೆ ಓದುಗರು ನಾವು ಕಾಯ್ತಾ ಇರ್ತೀವಿ. ಯಾಕೆಂದರೆ ಈ ಪ್ರಶ್ನೆ ಅಷ್ಟು ಗಹನವಾಗಿದೆ. ಆದರೆ ಭೀಮಾ ಒಂದು ಸಾಲು ಉತ್ತರದಲ್ಲಿ ಈ ಸಂದರ್ಭನ ಮುಗಿಸ್ಬಿಡೋದಾಗುತ್ತೆ. ಆ ಸಾಲು ಆ ಉತ್ತರ ಏನು ಅನ್ನೋದನ್ನು ಓದಿದಾಗ ನೀವು ಕಂಡ್ಕೊಳ್ಳಿ, ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅಲ್ಲಿ ಸ್ವಲ್ಪ ವಿಸ್ತಾರವನ್ನು ಕಾದಂಬರಿ ಬಯಸುತ್ತೆ. ಭೀಮನಂಥ ಭೀಮ ಪರಾಕ್ರಮಿ, ಹಾಗೆ ಹೌದಾ ಅಲ್ವಾ ಅಂತ ಹೇಳೋದಕ್ಕೆ ಏನಾದರೂ ಅಲ್ಲಿ ಒಂದಿಷ್ಟು ಇನ್ನೊಂದು ಸ್ವಲ್ಪ ಒಗ್ಗರಣೆ ಬೇಕು ಅಷ್ಟೆ. ಆ ಒಂದು ಸಂದರ್ಭಕ್ಕೆ ಎಲ್ಲ ಸರಿಗಿದೆ, ಉಪ್ಪು ಖಾರ ಹುಳಿ ಎಲ್ಲ ಸರಿಗಿದೆ, ಒಂಚೂರು ಹಿಂಗೆ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಬೇಕು ಆ ಸಂದರ್ಭಕ್ಕೆ. ಅಲ್ಲಿ ಅದನ್ನು ಕಾದಂಬರಿಯ ಆ ಸ್ಥಾನ ಬಯಸುತ್ತೆ. ಮತ್ತು ಇನ್ನೊಂದು ಪರಿಸ್ಥಿತಿನಲ್ಲಿ ಬಲಂಧರೆ ದ್ರೌಪದಿ ಕಣ್ಣಲ್ಲಿ ಅಸೂಯೆ ಇತ್ತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದು ಕೂಡ ತುಂಬ ಆಳವಾಗಿರುವಂಥದ್ದು. ಅಂದರೆ ಕಾಶಿಯಲ್ಲಿ ನಿಂತಾಗ ಬಲಂಧರೆ ಮುಖ್ಯ ಪಾತ್ರವಾಗ್ತಾಳೆ, ಹಿಡಂಬೆ ಆಗೋಗಿರೋ ಅಂಥ ಪಾತ್ರ ಆಗುತ್ತೆ. ದ್ರೌಪದಿ ಮುಂದೆ ಬಂದ ತಕ್ಷಣ ಅವಳ ಪಾತ್ರದ ಒಂದು ತೂಕ ಬೇರೆ ಆಗಿಬಿಡುತ್ತೆ. ಅಂದರೆ ದ್ರೌಪದಿ ಅಂತ ದ್ರೌಪದಿ ಮುಂದೆ ನಿಂತು ಅವಳ ಪರಿಚಯ, ಭೀಮನ ಹೆಂಡತಿ ಅಂತ ಯಾರಿಗೆ ಆಗಲಿ ಒಂದು ಹೆಣ್ಣಿಗೆ ಇನ್ನೂ ಒಂದು ಹೆಣ್ಣನ್ನು ಈಕೆ ನನ್ನ ಗಂಡನ ಹೆಂಡತಿ ಅಂತ ಪರಿಚಯಿಸುವಂಥದ್ದು ಇದೆಯಲ್ಲ, ಅದಕ್ಕಿಂತ ಒಂದು ಮನಕಲ್ಕೋ ಅಂಥ ಪರಿಸ್ಥಿತಿ ಅಥವಾ ಅದಕ್ಕಿಂತ ಒಂದು ಕೆಟ್ಟ ಇಂಟ್ರಡಕ್ಷನ್ ಬಹುಶಃ ಯಾವ ಹೆಣ್ಣು ಮಾಡೋಕ್ಕೆ ಬಯಸದೇ ಇರೋ ಅಂಥ ಪರಿಚಯ ಅದು. ಈಕೆ ನನ್ನ ಗಂಡನ ಹೆಂಡತಿ ಅಂತ ಹೇಳೋದು, ಇದು ಯಾವ ಕಾಲಕ್ಕೂ, ಯಾವ ಮಹಾಭಾರತ ಕಾಲವಾಗಲಿ ಇಂದಿನ ಕಾಲವಾಗಲಿ ಮುಂದೆ ಯಾವ ಹೆಣ್ಣು ಮಾಡೋಕ್ಕೆ ಬಯಸದೇ ಇರೋ ಅಂಥ ಪರಿಚಯ ಅದು. ಅಂಥದ್ದೊಂದು ಸಂದರ್ಭ ಬರುತ್ತೆ. ಅಂದರೆ ಈ ಎರಡು ಸಂದರ್ಭಗಳು, ಹಿಡಂಬಿಯನ್ನು ಬಲಂಧರೆಗೆ ಜ್ಞಾಪಿಸ್ಕೊಳ್ಳೋ ಅಂಥದ್ದು ಮತ್ತು ದ್ರೌಪದಿ ಕಣ್ಣಲ್ಲಿ ಏನಿರಬಹುದು ಭಾವನೆ ಅನ್ನೋ ಒಂದು ಪ್ರಶ್ನೆಯನ್ನು ಬಲಂಧರೆ ಇಟ್ಕೊಳ್ಳೋ ಅಂಥ ಆ ಸಂದರ್ಭಗಳು, ಈ ಎರಡೂ ಸಂದರ್ಭಗಳನ್ನು ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಬಹುದು ಅಂತ ನನಗನ್ಸುತ್ತೆ. ಅಂದರೆ ಮರುಮುದ್ರಣ ಆದಾಗ ಅವಕ್ಕೆ ಸ್ವಾತಂತ್ರ್ಯ ಇದ್ದರೆ ವಿಸ್ತಾರಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬಹುದು ಅನ್ನೋ ಒಂದು ಸಲಹೆಯನ್ನು ಸಚಿನ್ ಅವರಿಗೆ ಹೇಳ್ತಾ, ಇದು ಮುಂಚೆ ಮೊದಲನೇ ಆವೃತ್ತಿನ ನಾನು ಓದಿದ್ದೆ. ಅಂದರೆ ಮೊದಲು ಲೋಕಾರ್ಪಣೆ ಆದಾಗ, ಮೊದಲ ಲೋಕಾರ್ಪಣೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುನರ್ನವ, ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಪುನರ್ನವ. ಎರಡೂ ಓದುಗರನ್ನ ಯಾವುದೇ ಹಂತದಲ್ಲೂ ನಿರಾಸೆಗೊಳಿಸೋದಿಲ್ಲ ಅನ್ನೋ ಖಾತ್ರಿ. ಏನಂದರೆ ಇದು ಪುನರ್ಲೋಕಾರ್ಪಣೆ ಆಗ್ತಾ ಇರೋದ್ರಿಂದ ಮತ್ತು ಕೆಲವು ದಿನಗಳಾಗಿರೋದ್ರಿಂದ ನಿಮ್ಮಲ್ಲಿ ಅನೇಕರು ಪುನರ್ನವನ್ನ ಈಗಾಗಲೇ ಓದಿರೋರು ಇರಬಹುದು. ಅವರಿಗೆ ಪುಸ್ತಕದ ಪರಿಚಯ ಬೇಕಿಲ್ಲ. ಹಾಗಾಗಿ ನನ್ನ ಪ್ರಶ್ನೆಗಳೇ ನಿಮ್ಮದು ಪ್ರಶ್ನೆಗಳ ಅನ್ನೋ ಒಂದು ದೃಷ್ಟಿಯಲ್ಲಿ ನನ್ನ ಮಾತು. ಅಥವಾ ಓದದೇ ಇದ್ದವ್ರಿಗೆ ಇಷ್ಟೊತ್ತು ಇವರೆಲ್ಲ ಹೇಳ್ದಂಗೆ ಕತೆ ಬಿಟ್ಕೊಡ್ದಿರ ಮಾತಾಡಬೇಕು ಅಂತ, ಹಾಗೆ ನಾನು ಮಾಡೋದಕ್ಕೆ ಇವ್ರ ಥರ ಸಾಧ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆಯೊಂದಿಗೆ ಈ ಪುಸ್ತಕ ನೀವೆಲ್ಲರೂ ಕೊಂಡು ಓದ್ಕೊಂಡು, ನನ್ನ ಗೆಳೆಯ ಅವನು ಅಥವಾ ಇದು ನಾನು ಓದಿದ್ದೀನಿ ಇವತ್ತು ನಾನು ಪುಸ್ತಕ ಪರಿಚಯ ಮಾಡ್ತಿದ್ದೀನಿ ಅನ್ನೋ ಕಾರಣವನ್ನೆಲ್ಲ ಪಕ್ಕಕ್ಕಿಟ್ಟು ಹೇಳ್ತಿರೋ ಅಂಥ ಮಾತು. ಹಾಗಾಗಿ ನೀವೆಲ್ಲ ಕೊಂಡು ಈ ಪುಸ್ತಕವನ್ನು ಓದ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.